ಕೊಡಗು ಜಿಲ್ಲೆಯಲ್ಲಿ ಕೊಂಚ ಬಿಡುವನ್ನ ಕೊಟ್ಟಿದ್ದಂತಹ ಮಳೆರಾಯ ತನ್ನ ಆರ್ಭಟವನ್ನ ಇದೀಗ ಮತ್ತೆ ಮುಂದುವರೆಸಿದ್ದಾನೆ. ಹೀಗಾಗಿ ಇಲ್ಲಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನು 2008ರಲ್ಲಿ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗಿದ್ದಂತಹ ಜಾಗಗಳಲ್ಲಿ ಮತ್ತೆ ಭೂಕುಸಿತ ಉಂಟಾಗುವಂತಹ ಸಾಧ್ಯತೆ ಇದ್ದು ಅಲ್ಲಿನ ಜನರು ಆತಂಕದಲ್ಲೇ ದಿನವನ್ನ ಕಳೆದಿದ್ದಾರೆ. ಇದರ ವರದಿ ಇಲ್ಲಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆಯಾರ್ಭಟ. ಬೆಟ್ಟ ಗುಡ್ಡದ ನಿವಾಸಿಗಳಿಗೆ ಭೂಕುಸಿತದ ಭೀತಿ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಮಳೆ ಆರ್ಭಟ ಹೆಚ್ಚಾಗುತ್ತಿದೆ. ಜಿಲ್ಲೆಯ ಜನರು ಅಕ್ಷರಶಃ ತತ್ತರಿಸಿ ಹೋಗುತ್ತಿದ್ದಾರೆ. ಈ ನಡುವೆ ಹಳ್ಳ ಕೊಳ್ಳ ನದಿ ತೊರೆಗಳಲ್ಲಿ ನಿಧಾನವಾಗಿ ನೀರಿನ ಮಟ್ಟವು ಏರಿಕೆಯಾಗುತ್ತಿದೆ. ಈ ನಡುವೆ ಇದೀಗ ಬೆಟ್ಟ ಗುಡ್ಡದ ನಿವಾಸಿಗಳಿಗೆ ಭೂಕುಸಿತದ ಭೀತಿ ಮತ್ತೆ ಕಾಡುತ್ತಿದೆ. ಹೌದು, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕಿರುದಾಲೆ ಗ್ರಾಮದಲ್ಲಿ 2018-19ರಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿತ್ತು. ಇಲ್ಲಿನ ಜನರು ಅಂದು ಅಕ್ಷರಶಃ ಮನೆ ಮಠಗಳನ್ನ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಜೀವ ಉಳಿಸಿಕೊಂಡಿದ್ರು. ಅಲ್ಲದೆ ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿಯೂ ಇಲ್ಲಿನ ಜನರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕು ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಬಾರಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಈ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳ ಕೆಲ ಜಾಗಗಳಲ್ಲಿ ಜಲ ಹಾಗೂ ಸಣ್ಣಪುಟ್ಟ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಇಲ್ಲಿನ ಜನರು 2018ರ ಕರಾಳ ದಿನಗಳು ಮತ್ತೆ ಮರುಕಳಿಸುತ್ತಾ ಅನ್ನೋ ಆತಂಕದಲ್ಲೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದಲ್ಲಿರ್ತಕ್ಕಂಥ ಕಿರುಗಾಲೆ ಗ್ರಾಮದಲ್ಲಿ ಪ್ರಸ್ತುತ ನಾನಿದ್ದೇನೆ. ನೀವು ಇಲ್ಲಿ ನೋಡ್ಬೋದು, 2018ರಲ್ಲೂ ಕೂಡ ಈ ಒಂದು ಸುತ್ತಮುತ್ತ ಪ್ರದೇಶ ಏನಿದೆ ಅದು ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಇದೀಗ ಮತ್ತೆ ಸರಣಿ ಅವಾಂತರಗಳು ಮುಂದುವರಿತಾನೇ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ಮನೆಗಳೇನಿದೆ ಅದೆಲ್ಲವೂ ಕೂಡ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಇದೀಗ ಭೂಕುಸಿತದ ಆತಂಕ ಎದುರಾಗಿರ್ತಕ್ಕಂಥದ್ದು. ಸುತ್ತಮುತ್ತ ಇರ್ತಕ್ಕಂಥ ಪ್ರಸ್ತುತ ಈ ವರ್ಷವೂ ಕೂಡ ಅದೇ ಸ್ಥಿತಿ ಈ ಒಂದು ಜಾಗದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದು ಇಲ್ಲಿರ್ತಕ್ಕಂಥ ನಿವಾಸಿಗಳ ಅಳಲು ಮತ್ತು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಏಕೆಂದರೆ ಆ ಪ್ರಮಾಣದಲ್ಲಿ ಇದೀಗ ಭೂಕುಸಿತ ಉಂಟಾಗ್ತಾ ಇದೆ. ಎಲ್ಲೇ ನೋಡಿದ್ರೂ ಕೂಡ ತೋಟದ ಬದಿ ಇರ್ಬೋದು, ಮನೆಯ ಸನಿಹದಲ್ಲಿರ್ಬೋದು, ಅದೆಲ್ಲವೂ ಕೂಡ ಇದೀಗ ಜಲ ಕೂಡ ಬರ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಹೀಗಾಗಿ ಇಲ್ಲಿಯ ನಿವಾಸಿಗಳು ಒಂದು ರೀತಿಯ ಆತಂಕಕ್ಕೆ ಒಳಗಾಗ್ತದೆ. 2018-19ರ ಕರಾಳತೆ ಏನಿದೆ ಆ ಕರಾಳತೆ ಮತ್ತೆ ಏನಾದ್ರು ಈ ಗ್ರಾಮದಲ್ಲಿ ಮರುಕಳಿಸುತ್ತಾ ಅನ್ನೋದು ಅವರ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನೋಡಿ, ಬೆಟ್ಟದ ತಪ್ಪಲಿನ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಈ ಗುಡ್ಡ ಏನು ನೋಡ್ತೀರಾ ನೀವು, ಈ ಗುಡ್ಡದ ಮೇಲ್ಭಾಗ ಒಂದಷ್ಟು ಕಾಫಿ ತೋಟಗಳು ಕೂಡ ಇದೆ. ಆದರೆ ಅತ್ಯಂತ ಕೆಳಭಾಗಕ್ಕೆ ಹೋದರೆ ನೀವು ಅಲ್ಲಿ ಜಲ ಬರ್ತಾ ಇರೋದನ್ನ ನೋಡ್ಬೋದು. 2018ರಲ್ಲೂ ಕೆಲ ಗ್ರಾಮಗಳಲ್ಲಿ ಜಲ ಬರ್ತಾಯಿತ್ತು. ಜಲ ಕೆಳಗೆ ಪಾಸ್ ಆಗುವಂಥ ಶಬ್ದಗಳನ್ನು ಕೂಡ ಕೊಡಗಿನ ಜನರು ಕೇಳಿದ್ರು. ಇದೇ ಮತ್ತೆ ಮರುಕಳಿಸ್ತದ ಅನ್ನೋ ಆತಂಕದಲ್ಲಿ ಇದೀಗ ಕೊಡಗಿನ ಮಂದಿ ಇದ್ದಾರೆ. ಅದರಲ್ಲೂ ಕೂಡ ಸೋಮವಾರಪೇಟೆ ಬೆಲ್ಟ್ ಏನಿದೆ, ಕಳೆದ ಬಾರಿನೂ ಕೂಡ ಈ ಮೇಘತಾಳು ಇರ್ಬೋದು, ಗಾಳಿಬೀಡು ಇರ್ಬೋದು, ಕಾಲೂರು, ಮುಟ್ಲು, ಅಮ್ಮಿಯಾಲ ಸೇರಿದಂತೆ ಈ ಗರ್ವಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಕೂಡ ಒಳಪಡುವಂಥ ಈ ಒಂದು ಗ್ರಾಮದಲ್ಲೂ ಕೂಡ ಇದೇ ಪರಿಸ್ಥಿತಿ 2018-19ರಲ್ಲಿ ನಿರಂತರವಾಗಿ ಆಗಿತ್ತು. ಇದೀಗ ಮತ್ತೆ ಅದೇ ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕಾರಳ ದಿನ ಪುನಃ ನೆನಪಿಗೆ ಬರ್ತಾ ಇದೆ. ಸರ್ಕಾರ ಸ್ಪಂದಿಸೋದಿಲ್ಲ. ಸರ್ಕಾರ ಬಂದು ನೋಡಿ ಹೋಗ್ತಾರೆ. MLAಗಳು ಕಳೆದ ಸಲ MLA ಬಂದು ನೋಡಿ ನಮ್ಮ ಸೇತುವೆಯನ್ನು ಈ ಕಡೆ ದಾರಿ ಮಾಡಿ ಕೊಡ್ತೀವಿ ಅಂತೇಳಿ ಮಾಡಿಕೊಟ್ಟಿಲ್ಲ. 18ರಲ್ಲಿ ನಮಗೆ 3 ತಿಂಗಳು ಸಂಪರ್ಕ ಇತ್ತಿಲ್ಲ. ಹಗ್ಗ ಕಟ್ಟಿ ದಾಡ್ತಿದ್ವಿ ನಾವು ಆ ಕಡೆ ಈ ಕಡೆ ದಿನಸಿಗಳಿಗೆ ಹೋಗಬೇಕಾದ್ರೆ. ಶಾಲೆಗೆ ಈಗ ಬೆಳಗ್ಗೆ ಸಾಯಂಕಾಲ ಮಕ್ಕಳನ್ನ ಬಿಡಬೇಕು, ಮಕ್ಕಳನ್ನ ಬಿಡೋಕ್ಕಾಯ್ತಿಲ್ಲ. ಅವಳನ್ನ ಯಾರ ಹತ್ರ ಹೇಳೋದು ನಾವು? ರಾತ್ರಿ ಆದರೆ ನಾವು ಎಂತ ಮಾಡ್ಲಿಕ್ಕಾಯ್ತದೆ? ಎಲ್ಲಿಗೆ ಅಂತ ಹೋಗೋದು ರಾತ್ರಿ? ಇನ್ನು ಈ ಗ್ರಾಮದಲ್ಲಿ ಸಣ್ಣ ಪುಟ್ಟ ಗಾಳಿ ಮಳೆ ಬಂದರೂ ಇಲ್ಲಿನ ಜನರು ನಿದ್ರೆಯಲ್ಲಿಯೂ ಬೆಚ್ಚಿ ಬೀಳುವ ಪರಿಸ್ಥಿತಿ ಎದುರಾಗಿ ಬಿಡುತ್ತದೆ. ಈ ಹಿಂದೆ 2018ರಲ್ಲಿ ಈ ಗ್ರಾಮದಲ್ಲಿ ಪ್ರಕೃತಿ ವಿಕೋಪ ಸೇರಿದಂತೆ ಜಲ ದಿಗ್ಬಂಧನ ಆಗಿದ್ದ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಅಂದು NDRF ತಂಡ ಆಗಮಿಸಿ ನದಿಗೆ ಅಡ್ಡಲಾಗಿ ಹಗ್ಗದ ಸಹಾಯದಿಂದ ಇಲ್ಲಿನ ಹಲವಾರು ಜನರನ್ನ ರಕ್ಷಣೆ ಮಾಡಿದ್ರು. ಆ ಸಂದರ್ಭ ಪುಟ್ಟ ಮಗುವನ್ನ NDRF ತಂಡ ಹಾಗೂ ಸ್ಥಳೀಯ ಪೊಲೀಸರು ರಕ್ಷಣೆ ಮಾಡಿದ್ರು. ಇಂದಿಗೂ ಮಗುವಿನ ತಾಯಿ ಅಂದಿನ ಸನ್ನಿವೇಶ ಮತ್ತು ಅಂದು ಪಬ್ಲಿಕ್ ಟಿವಿ ಕರುಳಿನ ಕೂಗು ಎಂದು ವಿಶೇಷ ಕಾರ್ಯಕ್ರಮವನ್ನ ಮಾಡಿದ್ದನ್ನ ನೆನಪಿಸಿಕೊಳ್ಳುತ್ತಾರೆ. ಇನ್ನು ಈ ಗ್ರಾಮದಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆಯೂ ಇಲ್ಲ ಎಂದು ಪಬ್ಲಿಕ್ ಟಿವಿಯೊಂದಿಗೆ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. 2018ರಲ್ಲಿ ನಮಗೆ ಫ್ಲಡ್ ಆಗಿ ತುಂಬ ಇಲ್ಲಿ ಅನಾಹುತ ಆಗಿತ್ತು ಸರ್. ಈ ಮಗು ಆಗ 15 ದಿನದ ಮಗು. ಆಗ ನಮಗೆ ಪಬ್ಲಿಕ್ ಟಿವಿಯಲ್ಲಿ ಕರುಳಿನ ಕೂಗು ಅಂತೇಳಿ ತುಂಬ ನ್ಯೂಸ್ ಮಾಡಿದರು. ಮತ್ತು ಆರ್ಮಿಯವರು, ಪೊಲೀಸವರು, ಡಾಕ್ಟರ್ಸ್ ಎಲ್ಲ ಬಂದು ಆ ಬೋಟಲ್ಲಿ ಕರ್ಕೊಂಡೋಗಿದ್ರು.
ಕರ್ಕೊಂಡೋಗಿದ್ರು ಮಗುನ ರೋಪಲ್ಲಿ ಕರ್ಕೊಂಡೋಗಿ. ಆವಾಗ ನಾನು ಹೊಳೆ ಒಳಗಡೆ ಅದೇ ಬೋಟಲ್ಲಿ ಕೂರೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಏನಾಗಲ್ಲ ನಾವು ಸೇಫ್ ಮಾಡ್ತೀವಿ ಅಂತೇಳಿ ಕರ್ಕೊಂಡೋಗಿ ದಡ ಸೇರಿಸಿದ್ರು. ಮತ್ತು ತುಂಬ ಕಷ್ಟ, ಇನ್ನೂ 7 ವರ್ಷ ಆದ್ರೂ ಇನ್ನೂ ನಮಗೆ ಅದೇ ಭಯದಲ್ಲೇ ಇದ್ದೀವಿ. 2018ರಲ್ಲಿ ಏನಾಯಿತು ಅದೇ ಭಯದಲ್ಲೇ ಇದ್ದೀವಿ. ಮತ್ತು ಈ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಅಂದರೆ ಒಂದು ರೋಡ್ ಇಲ್ಲ, ಪುನಃ ಗುಡ್ಡ ಕುಸಿಯೋ ಥರನೇ ಇದೆ. ಮನೆ ಹಿಂದ್ಗಡೆ ತೋಡಿದೆ, ಅದರಲ್ಲಿ ನೀರು ಬಂದು ಬ್ಲಾಕ್ ಆಗ್ತದೆ, ಹಿಂದ್ಗಡೆ ಎಲ್ಲ ನೀರು ಗೋಡೆವರೆಗೂ ಬರ್ತದೆ ಅದು ನೀರು, ತೋಡು ಎಲ್ಲ ಬ್ಲಾಕ್ ಆದರೆ ಸರ್ ತುಂಬ ಕಷ್ಟ. ಒಟ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಮಳೆ ಆರ್ಭಟ ಇರುತ್ತದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಇದೀಗ ಗುಡ್ಡಗಾಡು ಬೆಟ್ಟದ ನಿವಾಸಿಗಳು ಮತ್ತೆ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.